ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀಯುತ ವೆಂಕಟರತ್ನಯ್ಯ HSVಯವರ ಬುದ್ಧ ಚರಣದ ಕುರಿತು ಅದರ ಅಧ್ಯಯನದ ವ್ಯಾಖ್ಯಾನವನ್ನ ಇದೀಗ ಮಾಡ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ಕವಿ ವರ್ಯರು ಮತ್ತು ಗುರುವರ್ಯರು, ಕವಿ ಗುರುಗಳು ಮತ್ತು ಗುರು ಕವಿಗಳಾದಂತಹ HSV ಅವರಿಗೆ ಇವತ್ತು ನುಡಿ ನಮನ. ಅವರ ಚೇತನ ಅಥವಾ ಅವರ ಜೀವನ ಪ್ರೀತಿಯೇ ಅಮೂಲ್ಯವಾದಂಥ ಒಂದು ಸಂದೇಶ. ಇನ್ನು ಅವ್ರ ಬಗ್ಗೆ ಇನ್ನೇನು ಹೇಳೋದು ಬೇಕಾಗಿಲ್ಲ. ಆ ಪ್ರೀತಿ, ಆ ಬಾಂಧವ್ಯ ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಆದಷ್ಟು ಎಲ್ಲರನ್ನು ಜೊತೆಗೆ ಕರ್ಕೊಂಡು ಹೋಗೋಂಥ ಒಂದು ಗುಣ ಅವರದ್ದು. ಅವರ ಎಲ್ಲ ಕವನದ ಸಾಲುಗಳಲ್ಲಿ ನೀವು ಅದನ್ನು ನೋಡ್ಬೋದು. ಅದು ಕವಿಯ ಧ್ವನಿ. ಅದಕ್ಕೋಸ್ಕರನೇ ಅವರು ಶ್ರೀ ಸಂಸಾರಿ ಅಂತಲೇ ಹೇಳೋದು. ಎಲ್ಲೋ ಸ್ವಲ್ಪ ಜಾಗ ಇದ್ದರೂ ಕೂಡ ನನ್ನಂಥವನ್ನು ಅವರಲ್ಲಿ ಸೇರಿಸ್ಕೊಳ್ಳುವಂಥ ವ್ಯಕ್ತಿತ್ವ ನಮ್ಮ HSV ಸರ್ ಅವರು. ಅವರ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ. ಯಾಕಂದರೆ ಅವರ ಜೊತೆ ನಾನು ಕಳೆದಿರೋ ಕ್ಷಣಗಳೇ ನನ್ನ ಜೀವನದ ಅತ್ಯಮೂಲ್ಯವಾದಂಥ ಕ್ಷಣಗಳು ಮತ್ತು ಜೀವನದ ಅನೇಕ ಪಾಠಗಳು ಕೂಡ ಅದರಿಂದ ಕಲ್ತಿದ್ದೀನಿ. ಬುದ್ಧ ಚರಣದ ಬಗ್ಗೆ ವಾಚನ ಮಾಡು ಅಂತ ಕೇಳಿದಾಗ ಅಂತಹ ಮಹಾಕಾವ್ಯದ ಬಗ್ಗೆ ನಾನು ಏನು ಮಾಡಲಿ. ಒಂದು HSV ಸರ್ ಅವ್ರಿಗೆ ಇದರಲ್ಲಿ ನಾನು ಅವ್ರ ಜೊತೆ ಓದಿದ್ದೀನಿ. ಇದನ್ನು HSV ಸರ್ ಜೊತೆ ಫೋನಲ್ಲಿ ಪ್ರತಿ ದಿವಸ ಓದಿ ಅವ್ರ ಜೊತೆ ಇದನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ನನಗೆ ಚಿಕ್ಕ ಮಗು ಥರ ಪ್ರತಿಯೊಂದು ಕ್ಷಣಗಳನ್ನ ಇನ್ನೊಂದು ಸರಿ ಓದು, ಅದು ಯಾಕೆ ಹಿಂಗೆ ಬರೆದಿದ್ದೀನಿ, ಅದರಲ್ಲಿ ಏನಿದೆ, ಕಂದ ಪದ್ಯ, ಛಂದೋಸ್ ಪದ್ಯಗಳಾಗಲಿ, ಅದರ ಅರ್ಥಗಳಾಗಲಿ, ಪ್ರತಿಯೊಂದನ್ನು ಚಿಕ್ಕ ಮಗುವಿನ ಥರ ನನಗೆ ಹೇಳ್ಕೊಡ್ತಾ ಇದ್ರು. ಅದು ನನ್ನ ಭಾಗ್ಯ. ನಿಜವಾಗ್ಲೂ ಅದು ನನ್ನ ಸುಕೃತ ಅಂತಲೇ ಭಾವಿಸ್ತೀನಿ. ಇನ್ನು ಅವರಿಗೆ ಇದರಲ್ಲಿ ಉತ್ತರಾಖಂಡದಲ್ಲಿ ಬರುವಂಥ ಕೆಲವು ಸಾಲುಗಳು ತುಂಬ ಇಷ್ಟ. ಅದಕ್ಕೋಸ್ಕರ ಆ ಸಾಲುಗಳನ್ನು ಮಾತ್ರ ನಾನಿಲ್ಲಿ ಆರಿಸ್ಕೊಂಡು ಕೆಲವೊಂದು ವಾಚನ ಮಾಡ್ತೀನಿ. ಇದು ಹೀಗೆ ಬರುತ್ತೆ. ಬುದ್ಧ ಅಂದರೆ ಅವನು ರಾಜ್ಯ ತ್ಯಾಗ ಮಾಡಿ ಆದಮೇಲೆ ಅನೇಕ ಧ್ಯಾನ ಸ್ಥಿತಿಗಳಲ್ಲಿ ಅವನು ತನ್ನ ಪ್ರಯಾಣವನ್ನು ಬೆಳೆಸ್ತಾನೆ. ಅದರಲ್ಲಿ ಅದಕ್ಕೋಸ್ಕರ ಬುದ್ಧ ಚರಣ ಅಂತ ಹೇಳಿದ್ದಾರೆ. ಚರಿತ್ರೆ ಅಲ್ಲ, ಇದು ಚರಣ. ಅವನ ಹೆಜ್ಜೆಗಳು, ಅವನ ಅನುಭವಗಳನ್ನು ಮಾತ್ರ HSV ಅವರು ತಗೊಂಡು ಬರೆದಿರುವಂಥದ್ದು. ಸೊ ಅದರಲ್ಲಿ ಅವನು ಸಿದ್ಧಾರ್ಥನು ರಾಜ್ಯ ತ್ಯಾಗ ಮಾಡಿ ಅನೇಕ ಮಜಲುಗಳನ್ನು ದಾಟಿ ಹೋದ್ಮೇಲೆ ಕೊನೆಯ ಧ್ಯಾನಕ್ಕೆ ಮುಂಚೆ ಅವನ ಒಂದು ಪ್ರಯಾಣ ಹೇಗಿತ್ತು ಅನ್ನೋದ್ರ ಬಗ್ಗೆ ಬರೆದಿರೋಂಥ ಕೆಲವು ಸಾಲುಗಳನ್ನು ನಾನಿಲ್ಲಿ ವಚನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದು ಹೀಗೆ ಹೋಗುತ್ತೆ. ನೈರಂಜನಿಯ ದಂಡೆ ಮೇಲೆ ಕುಳಿತಿದ್ದಾನೆ ಸಮಣ, ಹೊನ್ನಿನ ತಾಟು ನೀರಲ್ಲಿ ಮುಳುಗದೆ ತೇಲುತ್ತಾ ಸಾಗುತ್ತಿದೆ ಹೊನಲ ಹರಿವಿನ ವಿರುದ್ಧ. ಕಣ್ಣಲ್ಲಿ ಹೊಂಬೆಳಕು ತುಂಬಿ ತುಳುಕುತ್ತಿದೆ, ಹರಿವ ಹೊಳೆ ಬಾಲರವಿ ಬಿಂಬ ಅಲೆಗಳ ಮೇಲೆ. ರೋಮಾಂಚವಾಗುವುದು ಇಂದು ಬೋಧಿಯು ತನಗೆ ಶತಸಿದ್ಧ ಎನಿಸುವುದು. ನೋಡಿದರೆ ಪಾಯಸವ ನೀಡಿದ್ದ ಶುಭ್ರಾಂಗಿ ಎಲ್ಲೂ ಕಾಣುತ್ತಿಲ್ಲ. ಮುಂಬೆಳಗ ತಂಗಾಳಿ ನೇವರಿಸುತ್ತಿದೆ ಅವರ ಹಸಿದ ಹೊಟ್ಟೆಗೆ ಅನ್ನ ಬಿದ್ದಿದ್ದೇ ತಡ. ಒಂದು ಬಗೆಯ ನೆಮ್ಮದಿ ಸೌಖ್ಯ ಆವರಿಸುವುದು ಶ್ರಮಣ ಮುನಿಯನ್ನು. ಮುಚ್ಚುವನು ಕಣ್ಣು, ನಿಚ್ಚಲ ಸ್ಥಿತಿಯು ಉಂಟಾಗುವುದು. ಆವತ್ತು ತಿಥಿಯಂತೆ ವೈಶಾಖ ಪೂರ್ಣಿಮೆ. ಕೊನೆಯ ಧ್ಯಾನಕ್ಕೆ ತಕ್ಕ ಸ್ಥಳವನ್ನರಿಸಲು ಧ್ಯಾನ ಸ್ಥಿತಿಯಿಂದ ತಟ್ಟನೆ ಕಂಡಿರಿದು ನೋಡುವನು ನಡು ಹಗಲ ಬಯಲನ್ನು. ಕಾಲು ನಡೆಯುತ್ತಾವೆ ತಮ್ಮ ಪಾಡಿಗೆ ತಾವು, ದಾಟಿದನು ಉರುವೇಲ. ನಡೆಯುತ್ತಾ ಆಗಮಿಸಿದನು ಗಯಗೆ. ಆಗ ಆಗಿದೆ ಸಂಜೆ. ದೂರದಲ್ಲಿ ಕೈ ಬೀಸುತ್ತಿದೆ ಒಂದು ಅಶ್ವತ್ಥ. ಅವನಿಗಾಗಿಯೇ ಹುಟ್ಟಿ, ಅವನಿಗಾಗಿಯೇ ಬೆಳೆದು, ಅವನಿಗಾಗಿಯೇ ನೆರಳ ಹಿಡಿದ ಇಡಿಗೊಡೆಯಂತೆ. ಆಹಾ, ಹರಿವ ಪ್ರಭಾವ ಮಡುಗೊಂಡು ಪದ್ಮಾಸನಸ್ಥ ಕೂಡಲು ಸ್ವಸ್ಥ. ಇದೇ ಪರಮನೆಲೆ. ಭೂಸ್ಪರ್ಶ ಮುದ್ರೆಯಲ್ಲಿ ಕೂತ ಯೋಗಿಯ ಹಾಗೆ ಕಾಣುವುದು ಅಶ್ವತ್ಥ ಹರಿಯ ಮಂಡಲ್ಲೂರಿ. 8 ಹುಲ್ಲಿನ ಸಿಬಡ ಜೋಡಿಸಿದ ನೆಲದಲ್ಲಿ ಮೊದಲು ಉತ್ತರ ಯಾಕೋ ಸರಿಯಿಲ್ಲ ಎನಿಸುವುದು. ಬಳಿಕ ಪಶ್ಚಿಮ ಹಿತವಾಗಲಿಲ್ಲವದು. ದಕ್ಷಿಣವೂ ಸಮವಿಲ್ಲ.
ಕೊನೆಗೆ ಪೂರ್ವಾಭಿಮುಖಿಯಾಗಿ ಆ ಯೋಗಿ ಮಂಡಿಸಿದ ಪದ್ಮಾಸನದಿ ನೆರಳು ಹಬ್ಬಿತು ತಣ್ಣಗೆ ಕ್ಷಿತದ ಪರ್ಯಂತ. ನಿಶ್ಚಯಿಸಿದನು ಸಮಣ ಸನ್ಯಾಸಿ ಆವಾಗ, ನರ ಎಲುಬು ರಕ್ತ ಮಾಂಸಗಳೆಲ್ಲ ಬತ್ತಲಿ, ಬೋಧಿಯಾಗುವ ಮುನ್ನ ಏಳೆ ನೀ ತಾವಿಂದ. ಅದುವೇ ಬೋಧಿಗೆ ಮುನ್ನ ಸಮಣ ಮುನಿ ಕೈಗೊಂಡ ಧೀರ ನಿರ್ಣಯ. ತನ್ನ ಪ್ರಾಣವನ್ನೇ ಪಣವಿಟ್ಟು ಇಡೀ ವಿಶ್ವಕ್ಕೆ ಮಹಾ ಬೆಳಗುವ ಬೀರುವ ಬೋಧಿ ಪ್ರಾಪ್ತವಾಗುವ ಮುನ್ನ ಸತ್ಯಕ್ರಿಯೆ ಕೈಗೊಂಡು ಕಟಿಬದ್ಧನಾಗಿ ಮಾಡಿದ ದೀಪ ಸಂಕಲ್ಪ. ಅಸ್ತು ಎಂದವು 10 ದಿಕ್ಕಿಂದ ಹಕ್ಕಿಯ ದನಿ. ಕಾಲವಲ್ಲದ ಕಾಲದಲ್ಲಿ ಮೋಡವು ಕೂಡಿ ಅಸ್ತು ಅಸ್ತು ಎಂದು ಗುಡುಗಿದವು. ಮಾರ ಎದೆಗೆಡುವಂತೆ ಸೂರ್ಯ ಪಡವಲ ಗೆದೆಗೆ ಕರಸ್ಪರ್ಶ ಮಾಡಿದನು ಮುಗಿಲ ಕೆಂಗುಡಿಗಳನ್ನು ಮೇಲೆತ್ತಿ. ಅಸ್ತು ಎನ್ನುತ್ತಾ ಸ್ವಸ್ತಿ ವಾಚನವ ಮಾಡಿತ್ತು ತೆಂಕಣದ ತಂಬೆಲರು. ಕಾರುಣ್ಯ ಚಂದ್ರಿಕೆಯು ಕಣ್ಣು ತೆರೆಯುವ ಮುನ್ನ ಮೊಗ್ಗಾಗುತ್ತಿರೆ ಕಣ್ಣು. ಗೌತಮನ ಧೀರ ನಿಶ್ಚಯದಿಂದ ವಿಶ್ವವೇ ಪುಳಕಗೊಳ್ಳುವುದು. ತಲ್ಲಣಿಸಿದನು ಅರಬುದ, ಬೆನ್ಬಿಡದೆ ಹಿಂದೆ ಬಂದ ಇಂದ್ರದನು ಪುಷ್ಪಶರ ಕರದಲ್ಲಿ ಹಿಡಿದು ತೂಗುವ ಮಾರ. ಇವತ್ತು ಏನಾದರೂ ಸರಿಯೇ, ಗೌತಮನ ಬಗ್ಗು ಬಡಿಯಲೇಬೇಕು. ಬುದ್ಧನಾದರೆ ಸಮಣ ತಾನು ಮಾತ್ರವೇ ಅಲ್ಲ, ತನ್ನೊಡನೆ ಜಗವನ್ನೇ ಉದ್ಧಾರ ಮಾಡುವನು ಎಂದು ಕಳವಳಿಸಿದನು. ಒಳಗಿಂದ ಹೊರಗಿಂದ 10 ದಿಕ್ಕಗಳಿಂದ ಆಕ್ರಮಿಸಬೇಕಿವನ. ಎಷ್ಟು ಮಾತ್ರಕ್ಕೂನು ಹಿಂಜರಿಯುವಂತಿಲ್ಲ. ಎಂತೆಂತ ತಾಪಸರು ಮಣ್ಣು ಮುಕ್ಕಿದ್ದಾರೆ, ನನಗಿವನ ಲೆಕ್ಕವೇ ಎಂದು ನುಗ್ಗುತ್ತಾನೆ ಚತುರಂಗ ಬಲದೊಡನೆ. ಬಣ್ಣಗೊಳ್ಳುವುದು ಆಕಾಶ, ತಣ್ಣನೆ ಗಾಳಿ ಹಿತವಾಗಿ ಬೀಸುವುದು. ಕಾಲವಲ್ಲದ ಕಾಲದಲ್ಲಿ ಹೂ ಹರಡುವವು ಹರಳುಗಣ್ಣರಳಿಸಿ. ಬಗೆ ಬಗೆಯ ಹಕ್ಕಿ ರೆಕ್ಕೆಗಳನ್ನು ಆಡಿಸುತ್ತಾ ಗುನುಗು ಕಿವಿ ಸೆಳೆವ ಪಲಕುಗಳ. ಕೈ ಬಾಯಿ ತಿರುವುತ್ತಾ ಜಂಗಮಲ ತಾಂಗಿಯರು ಕುಣಿಯುವರು ಒತ್ತ ಸೆರಗನು ಸರಿಸಿ. ಗಿರಿವನಗಳೊಮ್ಮೆಗೆ ಆಗಿ ಅರಮನೆ ರತ್ನ ಬಿತ್ತಿಗಳು ಏಳುವವು. ಕಣ್ಣು ತೆರೆ ಮೈಯ ಮೆರೆ ತಪವತರೆ ತಾಪಸಿ ಎಂದು ಕಣ್ಣಂಚಲಿ ಮಿಂಚುಗಳ ಕುಣಿಸುವರು. ಜಪ್ಪಯ್ಯ ಎನ್ನಲಿಲ್ಲ ಏಕಾಂಗಿ ಸನ್ಯಾಸಿ. ಅರಗಿಳಿಗಳು ಒಲಿಯುವು ಮರದನ್ಯದನೆಯಲ್ಲಿ, ತಂದೆ ತಾಯಿಯ ಒದ್ದೆಗೊರಳಲ್ಲಿ ದೊರೆಯುವು ಗಾಳಿ ದನಿಗಳು. ಕಪಿಲ ವಸ್ತುವೇ ಕಣ್ಮುಂದೆ ಪ್ರತ್ಯಕ್ಷವಾಗುವುದು. ಹೊನ್ನ ಹರಿವಾಣದಲ್ಲಿ ನವರತ್ನ ಖಚಿತ ಮಕುಟವ ಪಟ್ಟಗತ್ತಿಯನ್ನು ಹಿಡಿದು ಬೆಳ್ಗೊಡೆ ಆನೆ ಎಂಬಾರಿ ಮೆರವಣಿಗೆ ನಡೆಯುವುದು ಧ್ವಜ ಪತಾಕಿಯ ತಿವಿದು ಬಯಲಿಗೆ. ಮಿಟ್ಟಿ ಮಿಸುಕನು ಸಮ್ಮಣ ಸನ್ಯಾಸಿಯಾಗಲು. ಈಗ ಕೆರಳಿದ ಮಾರ ತನ್ನ ಭೀಷಣ ರೂಪ ತೆರೆಯುವನು ಒಮ್ಮೆಗೆ. ಕಾರ್ ಮುಗಿಲು ಮುಸುಕುವುದು, ರಥದ ಗುಡುಗುಡು ನಾದ ಮೊಳಗುವುದು, ಮುಗಿಲಲ್ಲಿ ಹಲ್ಗಿರಿಯುವುದು ಮಿಂಚು, ಸಿಡಲ ಚೆಂಡೆಯ ಸದ್ದು ಮಾರ್ದನಿಯ ಕೊಳ್ಳುವುದು ಕ್ಷಿತಿದಜ್ಜಗಳಿಂದ. ಅಕರಾಳ ವಿಕರಾಳ ಭೂತಲೋಕ ಜಗತ್ತು ಹುಬ್ಬ ಕುಣಿಸುತ್ತಾ ಬಿಚ್ಚು ಗತ್ತಿಗಳ ಬೀಸುತ್ತಾ ನುಗ್ಗುವುದು ಏಕಾಗ್ರ ಉರಿಯುವ ಜ್ಯೋತಿಯ ಮೇಲೆ. ಬಾನೆ ಬೆನ್ ದಿಕ್ಕೆ ಕಿವಿ ಕಿರಿ ಶೃಂಗಗಳೇ ಕೋರೆ, ಬಿರುಗಾಳಿ ಘಿಂಕಾರ ಸಿಡಿಲ ಬಡಿತದ ಹೆಜ್ಜೆ, ನೆಲ ನಡುಗುತ್ತಿದೆ ಮಾರ ನಾನೇ ಗಿರಿ ಮೇಕಲದ ಬರನಬ್ಬರಕ್ಕೆ. ಬಿಡು ಕಣ್ಣು ಬಿಡು ನಿನ್ನ ಏಕಾಗ್ರ ತಪವನ್ನ, ಮಾರ ನುಗ್ಗುತ್ತಾನೆ. ವಾತಮಂಡಲ ಮಹಾವರ್ಷ ಪಾಷಾಣ ಮಳೆ, ಕೆಂಡ ದುಂಡೆಯ ಖಂಡಧಾರೆ, ಧಾರಾಕಾರ ಕೊಕ್ಕಳದ ಬುಸ್ಸು ಬುಸ್ಸೆಂಬ ಏದುಬ್ಬಸ. ಮೇಲೆ ಸುರಿಯುತ್ತಿದೆ ಹುಡಿ ಮರಳ ಸುರಿಮಳೆ, ಕೆಳಗೆ ನೆಲ ಕಕ್ಕುತ್ತಿದೆ ಕುದಿಗೆ ಸರಿ ನುಕ್ಕು ಹೊಳೆ. ನಡುಗುತ್ತಿದೆ ಕಾಯ ಬೆವರಿತು ಕೂಳ ಮಾರನಿಗೆ, ವಿಫಲವಾಗಲು ದಾಳಿ ಕೂಗಿ ಕರೆಯುತ್ತಾನೆ ಕೈ ಬೀಸಿ. ಕಾಡಾಂಧಕಾರವೇ ಅವತರಿಸು, ಆವರಿಸು ಮತ್ತೆಂದು ಕಣ್ಣು ತೆರೆಯುವ ಹಾಗೆ ತಾರೆಗಣ್ಣುಗಳನ್ನು, ಹಿಡಿ ದೀಪಗಳ ಇಂದ್ರಗೋಪಗಳ ಬೆಳಕ ಕಣ್ಮಿಟುಗಳನ್ನು ಸಹ. ಆಹಾ, ಅಚ್ಚರಿ ಅಚ್ಚರಿ. ಬೋಧಿ ವೃಕ್ಷದಡಿ ಪದ್ಮಾಸನಸ್ಥ ಯೋಗಿಯ ದೇಹದಿಂದ ಬೆಳಕಿನ ಕಿರಣ ಹೊಮ್ಮಿ ಬೆಳ್ದಿಂಗಿಳಿನ ತಿಳಿ ಬೆಳಕು ಹರಡುತ್ತಿದೆ. ಮಾರನಾದ ಪ್ರಾರಿ ಸಕಲ ಸೇನೆ ಸಮೇತ. ಬೀಸುವುದು ಪರಿಮಳಿತ ಗಾಳಿ, ಬಾಂದಳದಲ್ಲಿ ಮತ್ತೆ ಕಾಣುತ್ತಾನೆ ಸೂರ್ಯ. ಸಂಜೆಯ ಹೊನ್ನ ಕಿರಣ ಬೆರಳೂರುತ್ತಿರೆ ನೆಲದಲ್ಲಿ. ಸಿದ್ಧಾರ್ಥ ಮಗ್ನಗೊಂಡಿದ್ದಾನೆ ಅಪ್ಪನ ಧ್ಯಾನದಲ್ಲಿ. ಸಿದ್ಧಾರ್ಥ ಮಗ್ನಗೊಂಡಿದ್ದಾನೆ ಅಪ್ಪನ ಧ್ಯಾನದಲ್ಲಿ.